ನೋಡಮ್ಮ ಶೋಭಾ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನಿವತ್ತು ನನ್ನ ಮಗಳ ಸ್ಥಾನದಲ್ಲಿ ನಿಂತು ನಮ್ಮನ್ನ ಬಿಡುಗಡೆ ಮಾಡಿಸಿದೀಯಮ್ಮ. ನೋಡು, ನೀನ್ ಮನ್ಸು ಮಾಡಿದ್ರೆ ಬರೀ ಗಿರೀಶ್ ಮತ್ತೆ ಅವ್ರ ತಾಯಿನ ಮಾತ್ರ ಬಿಡಿಸ್ಬೋದಾಗಿತ್ತು, ಆದ್ರೆ ನೀನು ನಮ್ಮನ್ನು ಬಿಡಿಸಿದೀಯಾ. ತುಂಬಾ ಥ್ಯಾಂಕ್ಸ್ ಅಮ್ಮ. ಇಟ್ಸ್ ಓಕೆ ಅಂಕಲ್, ಪರವಾಗಿಲ್ಲ. ನೀವು ಗಿರೀಶ್ ಅವ್ರ ಮಾವ ಅಂತ ಗೊತ್ತಾಯ್ತು. ಅವ್ರ ಮಾವ ಅಂತ ಅಂದ್ರೆ ನನಗೆ ತಂದೆನೇ ಆಗ್ತೀರಾ ಬಿಡಿ. ಸರಿನಮ್ಮ, ಆಯ್ತು. ಸರಿ, ಆಗಿದ್ರೆ ನಾವು ನಮ್ಮನೆಗೆ ಹೋಗ್ತೀವಿ. ನೀನು ಗಿರೀಶ್ನ ಕರ್ಕೊಂಡು ಗಿರೀಶ್ ಅವ್ರ ಮನೆಗೆ ಹೋಗಮ್ಮ. ನಾವು ಬೇಕಾದ್ರೆ ಒಂದು 2 ಡೇಸ್ ಬಿಟ್ಟು ಆಮೇಲಿಂದ ಬಂದು ನಿನ್ನ ಮಾತಾಡಿಸ್ತೀವಿ. ಸರಿ ಅಂಕಲ್, ಆಯ್ತು. ಲಕ್ಷ್ಮಿ, ನಾವು ಮನೆಗೆ ಹೋಗ್ತೀವಿ. ಅಂದ್ರೆ ನಮ್ಮ ಮಗ ಸೊಸೆ ಏನ್ ಮಾಡ್ತಿದಾರೋ ಏನೋ. ನನ್ನ ಮಗಳು ಬಂದು ತುಂಬಾ ಹತ್ಬಿಟ್ಲಮ್ಮ. ನಮ್ಗಂತೂ ತುಂಬಾ ಬೇಜಾರಾಯ್ತು. ನಾವ್ ಇಲ್ಲಿಂದ ಹೀಗೆ ಮನೆಗೆ ಹೋಗ್ತೀವಿ. ಅಲ್ಲ ಅದಕ್ಕೆ ನೀವು ಒಂದ್ 2 ದಿನ ನಮ್ಮ ಮನೇಲಿ ಇರೋಕೆ ಅಂತ ಬಂದ್ರಿ, ಅಷ್ಟರಲ್ಲಿ ಈ ಮನೆ ಹಾಳಿ ದೀಪ್ತಿ ಏನೇನೋ ಮಾಡ್ಬಿಟ್ಲು. ಅಲ್ಲ, ನೀವು ಒಂದ್ 2 ದಿನ ಖುಷಿ ಖುಷಿಯಾಗಿ ನಮ್ಮ ಮನೇಲಿ ಇರ್ಲಿಲ್ಲ. ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಇಲ್ಲಿ ಅದಕ್ಕೆ ಬನ್ನಿ, ಪರವಾಗಿಲ್ಲ. ಬೇಕಿದ್ರೆ ನಾನು ಹೇಳ್ಕೊಂತೀನಿ ನಿಧಿಗೆ. ಇಲ್ಲ ಇಲ್ಲ, ಮನೇಲಿ ಅದು ಏನಾಗಿದೆಯೋ ಏನೋ, ಅಲ್ಲೂ ಒಂಚೂರು ನೋಡ್ಬೇಕಲ್ವಾ. ಬರ್ತೀವಿ ಬಿಡಿ, ಇನ್ನೊಂದ್ 2-3 ದಿನ ಬಿಟ್ಟು ಅಲ್ಲೇ ಬಂದು 4 ದಿನ ಇದ್ಬಿಟ್ಟು ಬರ್ತೀವಿ. ಸರಿ ಆಯ್ತು, ಆಗಿದ್ರೆ ಹೊರಡಿ. ಹಲೋ. ಹಾ ಬೇಬಿ, ಹೇಳು. ಒಳ್ಳೆ ಹೆಲೋ ಟ್ಯೂನ್ ಇಟ್ಕೊಂಡಿದ್ದೀರಪ್ಪ. ಆ ಕರ್ಣನಂತೆ ನೀದಾನಿಯಾದೆ. ಕೇಳಕ್ ಮಾತ್ರ ಎಷ್ಟು ಚೆನ್ನಾಗಿದೆ, ಆದ್ರೆ ಕೈ ಎತ್ತಿ ಒಬ್ರಿಗೆ ₹1 ಕೊಟ್ರೆ ನಾನಂತೂ ನೋಡಿಲ್ಲ. ಅದೆಲ್ಲ ಬೇಕಾ ಈಗ? ಹೇಳು, ಏನಾಯ್ತು? ನಮ್ ಲಾಯರ್ ಬಂದಿದ್ರ? ಬೇಲ್ ಕೊಟ್ರ? ಹಾ, ಲಾಯರ್ ಬಂದಿದ್ದು ಆಯ್ತು, ಅವ್ರು ಬೇಲ್ ಕೊಟ್ಟಿದ್ದು ಆಯ್ತು. ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ? ಎಲ್ಲಿದೀಯಾ? ಇನ್ನು ಸ್ಟೇಷನ್ ಅಲ್ಲೇ ಇದೀಯಾ? ಇಲ್ಲ, ಸ್ಟೇಷನ್ ಇಂದ ಬಂದು ಸೀದಾ ಆದಿತ್ಯ ಅವ್ರ ಮನೆಗೆ ಕರ್ಕೊಂಡ್ ಬಂದ್ಬಿಟ್ರು. ಅವ್ರ ಅಮ್ಮ ಅಂತೂ ಅಯ್ಯೋ ನನ್ ಮುದ್ದು ಸೊಸೆ, ಅಯ್ಯೋ ನನ್ ಬಂಗಾರ ಸೊಸೆ ಅನ್ಕೊಂಡು ಹೋಗಿ ಏನೋ ಆರತಿ ಮಾಡಿ ಮನೆ ಸೊಸೆನ ಮನೆ ತುಂಬಿಸ್ಕೊತಾರಲ್ಲ, ಆ ತರ ಸೇರ್ ಒತ್ಸಿ ಮನೆ ತುಂಬಿಸ್ಕೊಂಡಿದಾರಪ್ಪ. ಹೌದಾ? ಹೊಡ್ತಿಯಲ್ಲ ಚಾನ್ಸ್, ಮತ್ತೆ ಬಂಪರ್ ಲಾಟ್ರಿ ಅಲ್ಲ. ಏನ್ ನಿನ್ ಮನೆ ಸೊಸೆ ಆದ್ರೆ ಇನ್ನೇನ್ ಹಿಡಿಯೋದು ಉಂಟೇನಮ್ಮ ನಿನ್ನ? ಏನ್ರಿ ನೀವು ತಮಾಷೆ ಮಾಡ್ತೀರಲ್ಲ? ನಾನು ಇಷ್ಟು ಸೀರಿಯಸ್ ಆಗಿರೋ ವಿಷಯ ಹೇಳ್ತಾ ಇದ್ದೀನಿ, ಸ್ವಲ್ಪ ಸೀರಿಯಸ್ ಆಗಿ ಕೇಳ್ತೀರಾ? ಅದ್ ಹಂಗಲ್ಲ ಕಣೆ. ಅಲ್ಲ, ಮನೆ ತುಂಬಿಸ್ಕೊಂಡ್ರು ಅಂತ ಅಂದ್ಯಲ್ಲ, ಅದಕ್ಕೆ ಯಾರಿಗ್ ಸಿಗುತ್ತೆ ಯಾರಿಗ್ ಸಿಗಲ್ಲ ನೋಡು, ಎಂತ ಲಾಟ್ರಿ ಸಿಕ್ಕೈತ್ ನಿನಗೆ ಅಂತ ಹೇಳ್ದೆ ಅಷ್ಟೇ. ಬಿಡು, ಹೋಗ್ಲಿ, ಕೋಪ ಮಾಡ್ಕೋಬೇಡ. ಏನಾಯ್ತು? ಏನಕ್ಕೆ ಇಷ್ಟು ಕೋಪ ಮಾಡ್ಕೊಂಡಿದೀಯಾ? ರೀ, ಅದೇನಾಗಿದೆ ಗೊತ್ತಾ? ಈಗ ಮಗನನ್ನು ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರ ಅಮ್ಮ ಅಂತ ಫುಲ್ಲು ಏನ್ ಸೊಸೆ 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 ಅನ್ಕೊಂಡು ಬಿಟ್ಟೇ ಇರ್ತಾ ಇಲ್ಲ ನನ್ನನ್ನ. ಹೌದಾ? ಒಳ್ಳೇದೇ ಆಯ್ತು ಬಿಡು. ಹಿಂಗೆ ನಾಟಕ ಮಾಡ್ತಾ ಇರೋ. ಅವ್ರ ಆಸ್ತಿ ಎಲ್ಲ ನಮ್ ಕೈಗೆ ಬರೋವರ್ಗುನು ಇದೇ ತರ ನಾಟಕ ಮಾಡ್ತಾ ಇರ್ಬೇಕು ನಾವು. ಯಾಕೋ ಗೊತ್ತಿಲ್ಲ ಕಣ್ರಿ, ನನ್ಗದ್ ಇಷ್ಟನೇ ಆಗ್ತಾ ಇಲ್ಲ. ಛೇ, ನನ್ಗೆ ಇಲ್ಲೊಂಥರ ಇರಿಟೇಷನ್ ಆಗ್ತಾ ಇದೆ. ಈ ಗಿರೀಶ್ ಆದ್ರೆ ಯಾವತ್ತೋ ಒಂದೊಂದಿನ ಮನೆಗ್ ಬರ್ತಿದ್ದ, ಮಾತಾಡಿ ಹೋಗ್ತಾ ಇದ್ದ. ಆದ್ರೆ ಇವ್ರ ಮನೆಯಲ್ಲೇ ಬಂದಿರೋದಕ್ಕೆ ನನಗ್ ಕಷ್ಟ ಆಗ್ತಿದೆ ರೀ. ನಿಮ್ಮನ್ ಬಿಟ್ಟಿರಕ್ಕಾಗಲ್ಲ ನನ್ಗೆ. ಸ್ವಲ್ಪ ದಿನ ಚಿನ್ನ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ನೀನ್ ಈಗಲೇ ದುಡುಕ್ಬಿಟ್ರೆ ಆಮೇಲೆ ನಮ್ ಕೆಲ್ಸ ಎಲ್ಲ ಕೆಟ್ಟೋಗ್ಬಿಡ್ತದೆ. ನಾವ್ ಏನ್ ಪ್ಲಾನ್ ಮಾಡಿದೀವೋ ಅದ್ರ ಪ್ರಕಾರನೇ ನಡೀತಾ ಇದೆ ಈಗ. ನೋಡು, ಹಿಂಗೆ ನೆನೆ ನೈಸ್ ಮಾಡ್ಕೊಂಡು ಅವ್ರ ಅಮ್ಮಗ್ ಸೇವೆ ಮಾಡತ್ತಾರ, ಪ್ರೀತಿಯಿಂದ ಮಾತಾಡ್ಕೊಂಡು ಏನೋ ಒಂದ್ ಮಾಡು. ಸರಿ ಆಯ್ತು, ಸಂಜೆ ಮಂಜುನ ಕರ್ಕೊಂಬರಕ್ ಹೋಗ್ತೀನಿ ಅಂತ ಈ ಗಿರೀಶ್ ಹೇಳ್ತಿದ್ದಾರೆ. ಹೌದಾ? ಹಾಗಾದ್ರೆ ಗಿರೀಶ್ ಜೊತೆ ನೀನು ಹೋಗು. ಗಿರೀಶ್ ಒಬ್ಬನೇ ಕಳಿಸ್ಬೇಡ. ಮಂಜು ಆಮೇಲೆ ಏನಾದ್ರೂ ಮಾತಾಡ್ಬಿಟ್ರೆ ಕಷ್ಟ. ನಿನ್ ಜೊತೆನಲ್ಲೇ ಹೋಗು. ಅವನನ್ನ ಆದಷ್ಟು ಅವಾಯ್ಡ್ ಮಾಡು, ಏನು ಜಾಸ್ತಿ ಮಾತಾಡಕ್ ಬಿಡ್ಬೇಡ. ನನ್ಗೆ ಗೊತ್ತು ನನ್ ಮಗ ಯಾವ ತರ ಆಕ್ಟಿಂಗ್ ಮಾಡ್ತಾನೆ ಅಂತ, ಆದ್ರೂ ಪರವಾಗಿಲ್ಲ, ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು. ಆದಷ್ಟು ಅವನ ಜೊತೆನಲ್ಲೇ ಇರು, ಜಾಸ್ತಿ ಅವ್ರ ಮನೆಯವ್ರ ಜೊತೆ ಬೆರೆಯೋದಿಕ್ ಬಿಡ್ಬೇಡ, ಆಯ್ತಾ? ಸರಿ ರೀ, ಆಯ್ತು. ಆದ್ರೂ ನಿಮ್ಮನ್ ಬಿಟ್ಟು ಹೆಂಗ್ರಿ ಇರ್ಲಿ ನಾನು? ಅಯ್ಯೋ ಬಿಡು ಚಿನ್ನ, ಇನ್ನೇನ್ ಮಾಡಕ್ಕಾಗುತ್ತೆ. ಒಂದ್ ಕೆಲ್ಸ ಮಾಡು, ನೀನ್ ಅವ್ರ ಮನೆಗೆ ಹೋದ್ಮೇಲೆ ಅವಾಗ ನಮ್ಮ ಮನೆಗ್ ಬಾ. ಏನಾದ್ರೂ ಕೆಲ್ಸ ಇದೆ, ಶಾಪಿಂಗ್ ಹೋಗ್ತೀನಿ, ಅದು ಇದು ಅಂತ ಏನೋ ಒಂದ್ ಹೇಳ್ಬಿಟ್ಟು ಬಾ. ಬೇಕಿದ್ರೆ ಬೆಳಿಗ್ಗೆ ಸಂಜೆ ಗಂಟ ನಾವಿಬ್ರು ಮನೆಯಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ಬೇಕಿದ್ರೆ ಮನೆಗೆ ಹೋಗುವಂತೆ. ಸರಿ ರೀ, ಆಯ್ತು. ಆದ್ರೆ ಇದೆಲ್ಲದಕ್ಕೂ ಬೇಗ ಮುಕ್ತಿ ಸಿಗ್ಬೇಕು ನೋಡಿ. ಈಗ್ಲೇ ನೀವ್ ಏನ್ ಮಾಡ್ತೀರೋ ಎಂತ ಮಾಡ್ತೀರೋ ಗೊತ್ತಿಲ್ಲ. ನಾನ್ ಗಿರೀಶ್ ಹತ್ರ ಮಾತಾಡ್ತೀನಿ, ಏನೋ ಒಂದು ನೈಸ್ ಹೊಡಿತೀನಿ. ಏನಾದ್ರೂ ಪ್ಲಾನ್ ಮಾಡ್ಬೇಕು ಅದಕ್ಕೂನು. ಇಲ್ಲ, ನೀವು ಒಂದ್ ಸ್ವಲ್ಪ ಪ್ಲಾನ್ ಮಾಡಿ ಏನಾದ್ರೂ ಒಂದ್ ಐಡಿಯಾ ಕೊಡಿ ನನ್ಗೆ. ನಾನು ಆದಷ್ಟು ಬೇಗ ಇವ್ರ ಆಸ್ತಿಯನ್ನು ನಮ್ಮ ಹೆಸರು ಮಾಡಿಸ್ಕೊಂಡು ಆಮೇಲೆ ಆದಷ್ಟು ಬೇಗ ಇವ್ರಿಗೆ ಇರೋ ಸತ್ಯ ಹೇಳ್ಬಿಟ್ಟು ನಮ್ ಜೀವನ ನಾವು ನೋಡ್ಕೋಬೇಕು. ಆಮೇಲೆ ಈ ಊರಲ್ಲೇ ಇರೋದ್ ಬೇಡ, ನಾವ್ ಎಲ್ಲಾದ್ರೂ ಹೊಟ್ಟೋಗ್ಬಿಡೋಣ. ಹೌದಾ? ಸರಿ ಆಯ್ತು ಬಿಡು. ನೀನು ಕಷ್ಟ ಆಗ್ತಿದೆ ಅಂತಂದ್ರೆ ನೀನು ಅದನ್ನ ಹೆಂಗ್ ನೋಡ್ಕೊಂಡಿರ್ಲಿ ಹೇಳು ನಾನು. ಸರಿ, ಏನಾದ್ರೂ ಬೇಗ ವ್ಯವಸ್ಥೆ ಮಾಡ್ತೀನಿ, ನೀನು ಯೋಚನೆ ಮಾಡು ಯಾವ ರೀತಿ ಮಾಡಿಸ್ಕೋಬಹುದು ಅಂತ. ಸರಿ ರೀ, ಆಯ್ತು. ಈ ಹುಡುಗಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೈತೆ? ಶೋಭಾ, ಶೋಭಾ. ಹಾ ಅತ್ತೆ, ಬಂದೆ. ನೋಡು, ಕೇಳಿಸ್ತಾ? ಆಗ್ಲೇ ಗಿರೀಶ್ ಅಮ್ಮ ಕೂಗ್ತಾ ಇದಾರೆ. ನನ್ಗಂತೂ ಇಲ್ಲಿ ಒಂದು ಫೋನಲ್ಲಿ ಮಾತಾಡೋದಕ್ಕೂ ಸ್ವಾತಂತ್ರ್ಯ ಇಲ್ಲ. ಬಿಡು ಹೋಗ್ಲಿ, ಹೋಗೋದೇನ್ ಕೇಳೋಗು. ನಾನು ಆಮೇಲೆ ಕಾಲ್ ಮಾಡ್ತೀನಿ, ಇಲ್ಲ ಮೆಸೇಜ್ ಮಾಡ್ತೀನಿ. ಸರಿ ಆಯ್ತು.
ಐ ಮಿಸ್ ಯು ಸೋ ಮಚ್. ಬಾಯ್. ಮಿಸ್ ಯು ಟೂ ಚಿನ್ನಿ. ಏನಮ್ಮ ಶೋಭಾ, ಒಬ್ಬಳೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೆ? ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ ಅನ್ಸುತ್ತೆ. ಹಾ ಹೌದು ಆಂಟಿ, ನಮ್ ರಿಲೇಟಿವ್ ಒಬ್ರು ಫೋನ್ ಮಾಡಿದ್ರು, ಅವ್ರ ಜೊತೆನೆ ಮಾತಾಡ್ತಾ ಇದ್ದೆ. ಹೌದಾ, ಒಳಗಡೆನೆ ಮಾತಾಡ್ಬೇಕು ತಾನೆ, ಹೊರಗಡೆ ನೋಡಿ ಎಷ್ಟು ಚಳಿ ಇದೆ ಅಂತದ್ರಲ್ಲಿ ನೀನ್ ಸ್ಲೀವ್ಲೆಸ್ ಬೇರೆ ಹಾಕೊಂಡ್ಬಿಟ್ಟಿದ್ಯಾ, ಒಂದ್ ಸ್ವೆಟರ್ ಹಾಕೊಂಡಿಲ್ಲ, ಏನೂ ಇಲ್ಲ, ಒಳಗಡೆನೆ ಮಾತಾಡ್ಬೇಕಲ್ವಾ? ಹಾಗೇನಿಲ್ಲ ಆಂಟಿ, ಸುಮ್ನೆ ಹಾಗೆ ಲಾನ್ ನೋಡ್ಕೊಂಡು ಓಡಾಡ್ಕೊಂಡು ಬರೋಣ ಅಂತ ಬಂದೆ, ಅಷ್ಟು ಕಾಲ್ ಬಂತಲ್ಲ, ಹಾಗೆ ಮಾತಾಡ್ತಾ ಇದ್ದೆ ಅಷ್ಟೇ. ನಾನು ಆಂಟಿ ಅಂತ ಕರಿಬೇಡಮ್ಮ, ಪ್ರೀತಿಯಿಂದ ಅತ್ತೆ ಅಂತ ಕರಿಬೋದಲ್ವಾ? ಸಾರಿ ಅತ್ತೆ. ಅಂದ್ರೆ ಇಷ್ಟ ದಿನ ಕರ್ದಿಲ್ವಲ್ಲ, ಅದಕ್ಕೆ ಬಾಯಿ ತಪ್ಪಿ ಬಂದ್ಬಿಡ್ತು. ಇನ್ಮೇಲೆ ಅತ್ತೆ ಅಂತಾನೆ ಕರಿತೀನಿ. ಸರಿನಮ್ಮ, ಆಯ್ತು. ರಾತ್ರಿ ಊಟಕ್ಕೆ ಏನ್ ತಿಂತೀಯಾ? ನಾನು ಏನ್ ಅಡ್ಗೆ ಮಾಡಿಸ್ಲಿ ನಿಮ್ಗೆ? ಏನಾದ್ರೂ ಮಾಡಿಸಿ ಅತ್ತೆ, ನನ್ಗೇನಾದ್ರೂ ಓಕೆ ನೀನೆ. ನನ್ ಮುದ್ದು ಸೊಸೆ. ಬಾ ಅಮ್ಮ, ಒಳಗಡೆ ಬಾ, ಹೊರಗಡೆ ತುಂಬಾ ಚಳಿ ಇದೆ, ಬಾ ಒಳಗಡೆ ಹೋಗೋಣ. ಸರಿ ಅತ್ತೆ, ಬರ್ತೀನಿ, ನೀವು ಹೋಗಿರಿ. ಅಯ್ಯೋ ಬಾ ಅಮ್ಮ ನನ್ ಜೊತೆನಲ್ಲೇ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ, ಇದು ಸೋಫಾ ತುಂಬಾ ಚೆನ್ನಾಗಿದೆ. ಹಾ, ಈ ಸೋಫಾ ಎಲ್ಲ ನನ್ ಮಗಳು ತರಿಸಿದ್ದು, ಈಗ ರೀಸೆಂಟ್ ಆಗಿ 1 ಮಂತು ಆಗಿಲ್ಲ ನೋಡು. ನನ್ ಮಗಳೇ ತುಂಬಾ ಇಷ್ಟಪಟ್ಟು ಇದನ್ನ ತಗೊಂಬಂದ್ಲು. ಹೌದಾ, ಸರಿ ಅಮ್ಮ, ಆಯ್ತು. ಅತ್ತೆ, ನಾನಿವಾಗ ಎಲ್ಲಿ ಉಳ್ಕೊಳ್ಳಿ? ಎಲ್ಲಿ ಯಾಕಮ್ಮ ಉಳ್ಕೊಂತೀಯ? ನಮ್ ಗಿರೀಶನ್ ರೂಮೇ ಇಲ್ವಾ? ಅಲ್ಲೇ ಮಲ್ಕೋ. ಅಲ್ಲ, ಅದು ಗಿರೀಶ್ ಮತ್ತೆ ದೀಪ್ತಿ ಅಕ್ಕ ಅವರು ಉಳ್ಕೊಳ್ಳೋ ರೂಮ್ ಅಲ್ವಾ? ಇನ್ಯಾವ ಗೀಪ್ತಿ ಯಾವಳು ಇನ್ನು ಬರಂಗಿಲ್ಲ, ನಮ್ಮ ಮನೆ ಒಳಗೆ ಕಾಲಿಡಂಗಿಲ್ಲ. ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳ್ಸಿದ್ಮೇಲೆ ಅವಳಂತ ಸೊಸೆ ನಮ್ಗೆ. ನೋಡಮ್ಮ, ನೀನು ಇದೇ ಲಾಸ್ಟ್, ಇನ್ನೊಂದ್ಸರಿ ದೀಪ್ತಿ ಹೆಸರನ್ನ ಹೇಳಕ್ ಹೋಗ್ಬೇಡ. ಆ ದೀಪ್ತಿ ನಮ್ಮ ಪಾಲಕ್ ಸತ್ತೋದ್ಲು ಅಂತ ಅನ್ಕೊಂಡ್ಬಿಡ್ತೀನಿ ನೋಡು. ಆದಷ್ಟು ಬೇಗ ದೀಪ್ತಿಗೂ ಗಿರೀಶಿಗೂ ಡಿವೋರ್ಸ್ ಮಾಡಿಸಿ ನಿಮ್ಗೆ ಒಂದು ಒಳ್ಳೆ ಏನೋ ಒಂದು ದಾರಿ ಹಾಕೊಡ್ತೀನಿ. ಬೇಕಿದ್ರೆ ಇವತ್ತೇ ಈಗ್ಲೇ ಅವಳಗ್ ಫೋನ್ ಮಾಡಿ ಹೇಳ್ತೀನಿ ನಾನು, ನನ್ನ ಮಗಂಗೆ ಡಿವೋರ್ಸ್ ಕೊಡು ಅಂತ. ಅಲ್ಲ, ಏನ್ ಅನ್ಕೊಂಡ್ಬಿಟ್ಟಾಳ ಅವಳೇನ್ ಕಂಪ್ಲೇಂಟ್ ಕೊಟ್ಬಿಟ್ರೆ ನಾವೇನ್ ಹೊರಗಡೆನೆ ಬರಲ್ವಾ? ಜೀವನ್ ಪೂರ್ತಿ ಜೈಲಲ್ಲೇ ಕೊಳಿತೀವಿ ಅಂತ ಅನ್ಕೊಂಡ್ಬಿಟ್ಟಾಳೇನೋ. ಹೇಳ್ತೀನಿ ಅವಳಿಗೆ, ನೋಡು ನಮ್ ತಾಕತ್ತಿದು, ನೋಡ್ ಹೆಂಗ್ ಹೊರಗಡೆ ಬಂದು ಅಂತ. ಅತ್ತೆ, ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ನಾನ್ ಗಿರೀಶ್ ಹತ್ರ ಮಾತಾಡ್ತೀನಿ. ಗಿರೀಶ್ ಅವ್ರ ಜೊತೆ ಮಾತಾಡ್ಬಿಟ್ಟು ಆಮೇಲಿಂದ ಹೇಳ್ತೀನಿ ನಿಮ್ಗೆ. ಅವಾಗ ಬೇಕಿದ್ರೆ ಹೇಳೋರಂತೆ. ಇವಾಗ ಸದ್ಯಕ್ಕೆ ಏನು ಮಾತಾಡಕ್ ಹೋಗ್ಬಿಡಿ. ಇವಾಗ ತಾನೇ ಜೈಲಿಂದ ಬಂದಿದ್ದೀರಾ, ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗಿ ಆಮೇಲೆ ಏನಾದ್ರೂ ಊಟ ಮಾಡ್ಬಿಟ್ಟು ರೆಸ್ಟ್ ಮಾಡಿ. ಅಯ್ಯೋ ನನ್ ಮುದ್ದು ಸೊಸೆ ಕಣಮ್ಮ ನೀನು, ಎಷ್ಟೊಂದು ಪ್ರೀತಿ ನನ್ ಮೇಲೆ, ಎಷ್ಟೊಂದು ಕಾಳಜಿ. ಆ ದೀಪ್ತಿ ಒಂದಿನಕ್ಕೂ ಈ ತರ ಮಾತಾಡ್ಸಿದ್ದೇ ಇಲ್ಲ ನನ್ಗೆ. ನಿಜವಾಗ್ಲೂ ಅವಳು ನನ್ ಸೊಸೆಯಾಗಿ ಬಂದಿದ್ದೇ ಇಷ್ಟ ಇರ್ಲಿಲ್ಲ. ಹಾ, ಗಿರೀಶ್ ಅವ್ರು ಹೇಳ್ತಾ ಇದ್ರು. ಓ, ಎಲ್ಲ ಹೇಳ್ಬಿಟ್ಟಿದ್ದಾನಾ? ಸರಿನಮ್ಮ, ಆಯ್ತು. ಬಾಮ್ಮ, ನಿನ್ಗೆ ರೂಮ್ ತೋರಿಸ್ತೀನಿ ಬಾ. ನೋಡಮ್ಮ, ಇದೇ ನಮ್ ಗಿರೀಶನ್ ರೂಮು. ಹೇಗಿದ್ಯಮ್ಮ ರೂಮು? ನಿನ್ಗೆ ಅಡ್ಜಸ್ಟ್ ಆಗುತ್ತೆ ತಾನೆ? ವಾವ್ ಅತ್ತೆ, ಇದೆಲ್ಲ ಎಷ್ಟು ಚೆನ್ನಾಗಿದೆ. ವಾವ್, ಬಾಲ್ಕನಿ ವ್ಯೂ ಸೂಪರ್ ಆಗಿದೆ. ಹಾ, ಇದೆಲ್ಲ ನಮ್ ಗಿರೀಶನೇ ಹೇಳಿ ಮಾಡಿಸ್ಕೊಂಡಿರೋದು ಕಣಮ್ಮ. ಅತ್ತೆ, ಈ ರೂಮ್ ನನಗೆ ತುಂಬಾ ಇಷ್ಟ ಆಯ್ತು. ಹೌದಾ, ಸರಿನಮ್ಮ, ಆಯ್ತು. ನಿನ್ಗೆ ಇಷ್ಟ ಆಯ್ತಲ್ಲ, ಅಷ್ಟೇ ಸಾಕು. ನೋಡು, ನಿನ್ಗೆ ಏನಾದ್ರೂ ಬದಲಾವಣೆ ಮಾಡ್ಬೇಕು ಅಂತಿದ್ರೆ ಬೇಕಿದ್ರೆ ಬದಲಾಯಿಸ್ಕೊ, ನಿನ್ಗೆ ಹೆಂಗ್ ಬೇಕೋ ಹಂಗೆ. ಇಲ್ಲ ಅತ್ತೆ, ಈ ರೂಮ್ ಚೆನ್ನಾಗಿದೆ, ನನ್ಗೆ ಇದೇ ತರ ಇರ್ಲಿ, ಪರವಾಗಿಲ್ಲ, ಏನಾಗಲ್ಲ. ಸರಿಯಾಗಿದೆ. ನಿನ್ ಮಗನ್ನ ಕರ್ಕೊಂಬರೋದಿಕ್ಕೆ ನಮ್ಮ ಗಿರೀಶ ಹೋಗ್ತೀನಿ ಅಂತ ಹೇಳ್ತಿದ್ದ, ಎಲ್ಲೋದ ಅವನು? ಹೌದು, ಇವ್ರು ಎಲ್ಲೋದ್ರು? ಏನಪ್ಪ ಕಾಣಿಸ್ತಾ ಇಲ್ವಲ್ಲ? ನೋಡ್ತೀನಮ್ಮ, ಎಲ್ಲಿದ್ದಾರೆ ಅಂತ ನೋಡ್ತೀನಿ. ನಿನ್ಗೆ ಹೇಗಮ್ಮ ಗೊತ್ತಾಗತ್ತೆ? ಮನೆಯೆಲ್ಲ ಹೊಸ್ತು, ಮೋಸ್ಟ್ಲಿ ಬಾಲ್ಕನಿನಲ್ಲಿ ಇದ್ದಾನೆ ಅನ್ಸುತ್ತೆ. ನಾನೇ ನೋಡ್ತೀನಿ ಬಿಡು, ಹೋಗ್ಲಿ. ಸರಿ ಅಮ್ಮ, ನಾನು ಹೊರಗಡೆ ಲಾನಲ್ಲಿ ಏನಾದ್ರೂ ಇದ್ದಾರಾ ಅಂತ ನೋಡ್ಕೊಂಡ್ ಬರ್ತೀನಿ. ಆಯ್ತು. ವಾವ್, ಎಷ್ಟು ಚೆನ್ನಾಗಿದೆ ಈ ರೂಮ್. ಪತಂಗವಾಗಿ ನ ಹಾರಬಲ್ಲೆ, ತರಂಗವಾಗಿ ನ ಕುಣಿಯಬಲ್ಲೆ, ಖುಷಿಯಲ್ಲಿ ನ ಸೇರಿದೆ ಹಾಡಲೆ ಕುಣಿಯಲ್ಲೇ. ಹಾಡೆ ಅಗಲಲ್ಲಿ ತಾರೆ ಕಂಡಿದೆ, ಕಣ್ಣ ಮಿಟಕಿಸಿ ನನ್ನ ಬಾರೆ ಎಂದಿದೆ. ವಾವ್, ಈ ಮನೆ ನನ್ನ ಹೆಸರಿಗೆ ಬಂದ್ಬಿಟ್ರೆ ಇಷ್ಟು ಚೆನ್ನಾಗಿದೆ ಈ ಮನೆ. ಈ ರೂಮ್ ಅಂತೂ ನನ್ಗೆ ತುಂಬಾ ಇಷ್ಟ ಆಗೋಯ್ತು. ಆದಷ್ಟು ಬೇಗ ಇವ್ರ ಪ್ರಾಪರ್ಟಿಗೆಲ್ಲ ನನ್ನ ಹೆಸರು ಮಾಡ್ಕೊಂಡು ಇವ್ರನ್ನೆಲ್ಲ ಬೀದಿ ಪಾಲ್ ಮಾಡ್ಬಿಡ್ತೀನಿ. ಅವಾಗ ನಾನೇ ಮಹಾರಾಣಿ. ಶೋಭಾ, ಮುದ್ಕೆ ಒಂದು. ಹಾ, ಬಂದೆ ಅತ್ತೆ. ಶೋಭಾ, ಗಿರೀಶ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದಾನೆ? ಒಂದ್ ಫೋನಾರು ಮಾಡವಾ? ಹಾ ಅತ್ತೆ, ನಾನು ಮಾಡಿ ಕೇಳ್ತೀನಿ ರೀ. ಹಲೋ, ಹಾ ಗಿರೀಶ್, ಎಲ್ಲಿದ್ದೀರಾ? ನಾನು ಇಲ್ಲೇ ಸ್ವಲ್ಪ ಹೊರಗಡೆ ಬಂದಿದ್ದೆ, ಯಾರನ್ನೋ ಮೀಟ್ ಮಾಡ್ಬೇಕಾಗಿತ್ತು. ಯಾಕೆ, ಏನಾಯ್ತು? ಏನಾದ್ರೂ ಬೇಕಾಗಿತ್ತಾ? ಹಾಗೇನಿಲ್ಲ, ಅಮ್ಮ ಅಂದ್ರೆ ಅತ್ತೆ ಕೇಳ್ತಾ ಇದ್ರು ಎಲ್ಲಿ ಹೋದ ಗಿರೀಶ್ ಅಂತ, ಅದಕ್ಕೆ ಕಾಲ್ ಮಾಡ್ದೆ. ಮನೆಯೆಲ್ಲ ಹುಡುಕಿದ್ರು, ನಾನು ನೋಡ್ದೆ ಎಲ್ಲಾ ಕಡೆನೂ, ನೀವೆಲ್ಲೂ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಕಾಲ್ ಮಾಡ್ದೆ.
ಹೌದಾ, ಸರಿ, ಇನ್ನೊಂದು ಅರ್ಧ ಗಂಟೆನಲ್ಲಿ ಬರ್ತೀನಿ. ಇಲ್ಲಿ ಹೊರಗಡೆ ಬಂದಿದ್ದೆ, ಯಾರನ್ನು ಮೀಟ್ ಮಾಡ್ಬೇಕಾಗಿತ್ತು. ಅಮ್ಮಂಗೆ ಹೇಳ್ಬಿಡು ಇನ್ನೊಂದು ಅರ್ಧ ಗಂಟೆಲಿ ಬರ್ತೀನಿ ಅಂತ. ಹಾ ಸರಿ ಗಿರೀಶ್, ಆಯ್ತು. ಅತ್ತೆ, ನಾನು ಕಾಲ್ ಮಾಡಿದ್ದೆ, ಅವರು ಹೊರಗಡೆ ಇದಾರಂತೆ, ಯಾರನ್ನ ಮೀಟ್ ಮಾಡ್ಬೇಕಿತ್ತು ಅಂತ ಹೋಗಿದ್ದಾರೆ. ಬರ್ತಾರಂತೆ, ಒಂದ್ ಅರ್ಧ ಗಂಟೆ ಆಗುತ್ತೆ ಅಂತ ಅಂದ್ರು. ಹೌದಾ, ಇನ್ನ ಅರ್ಧ ಗಂಟೆ ಆಗತ್ತಂತ? ಇವಾಗ ಟೈಮು 2:30 ಏನೋ ಆಗಿದೆ ಅಲ್ವೇನವ? ಮತ್ತೆ ಮೊಮ್ಮಗನ್ ಯಾವಾಗ ಕರ್ಕೊ ಬರ್ತೀರಾ? ನನ್ಗಂತೂ ನನ್ನ ಮೊಮ್ಮಗನ್ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಹಾ ಅತ್ತೆ, ಅವ್ನಿಗೆ ಸ್ಕೂಲ್ ಮುಗಿಯೋದು 3:30 ಮುಗಿಯುತ್ತೆ. ನಾನು ಮತ್ತೆ ಗಿರೀಶ್ ಹೋಗಿ ಕರ್ಕೊಂಡ್ ಬರ್ತೀವಿ. ಹೌದಾ, ಸರಿನಮ್ಮ, ಆಯ್ತು. ನೀವಿಬ್ರು ಹೋಗಿ ನನ್ನ ಮೊಮ್ಮಗನ್ನ ಕರ್ಕೊಂಬನ್ನಿ. ನಾನು ನನ್ನ ಮೊಮ್ಮಗನ್ನ ನೋಡ್ಬೇಕು. ನನ್ನ ವಂಶೋದ್ಧಾರಕ ಅವನು, ಈ ಮನೆ ವಾರಸ್ದಾರ. ನನ್ ಸೊಸೆ ಒಂದೇ ಒಂದ್ ಹೆತ್ಬಿಟ್ಟು ಅಷ್ಟಕ್ಕೆ ಸ್ಟಾಪ್ ಮಾಡ್ಬಿಟ್ಲು. ಒಂದ್ ಹೆಣ್ಣೆತ್ ಕೂತಿದ್ಲವಳು, ಒಂದ್ ಗಂಡಿಲ್ಲ ಏನಿಲ್ಲ. ನಾನು ಎಷ್ಟೋ ಸರಿ ಹೇಳ್ದೆ ನಮ್ ಗಿರೀಶನ್ಗೆ ಒಂದ್ ಗಂಡ್ ಮಗು ಮಾಡ್ಕೊಳ್ಳೋ ಅಂತ. ಅವನೇನಕ್ಕೋ ಮನ್ಸೇ ಮಾಡ್ಲಿಲ್ಲ. ಬಿಡು ಹೋಗ್ಲಿ, ಇವನು ನನ್ನ ಮೊಮ್ಮಗನೇ ಅಲ್ವಾ, ಈ ಆಸ್ತಿ ಎಲ್ಲ ಅವನಿಗೆ ಸೇರುತ್ತೆ. ಹಾ ಹೌದತ್ತೆ. ಸರಿ ನಮ್ಮ, ಆಯ್ತು. ಸರಿ, ನಾನು ಹೋಗಿ ಹಂಗಾದ್ರೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಸರಿ ಅತ್ತೆ, ಆಯ್ತು. ಈ ಮನೆಗೆ ವಂಶೋದ್ಧಾರಕ ವಾರಸ್ದಾರ ನನ್ನ ಮಗನೇ ಆಗ್ಬೇಕು. ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಈ ಪ್ರಾಪರ್ಟಿ ಎಲ್ಲ ನನ್ನ ಹೆಸರಿಗೆ ಬರ್ತಾ ಇದೆ. ಈ ಮುದ್ಕಿ ಅಯ್ಯೋ ಪಾಪ ಎತ್ಕೊಂಡು ಹೋಗು ಅಂತ ಹೇಳಕ್ಕೂ ಆಗಲ್ಲ. ಇದೊಂದು ಕೇಡಿ ಮುದ್ಕಿ ನನ್ನ ಎದುರಿಗೆ ಸೊಸೆನ್ ಬೈಕೋತಾ ಇದೆ. ಅಂದ್ರೆ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ಇವ್ರು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಒಳ್ಳೆವಳು, ಇಲ್ಲ ಅಂತಂದ್ರೆ ಕೆಟ್ಟವಳು. ಇರ್ಲಿ ನಡೆಸ್ಲಿ. ನನಗೇನೋ ಒಂಥರ ರಾಜ ಮರ್ಯಾದೆ ಈ ಮನೆಯಲ್ಲಿ. ಅದೆಲ್ಲ ಸರಿ. ಈ ಆಸ್ತಿಯನ್ನ ನನ್ನ ಹೆಸರು ಮಾಡ್ಕೊಬೇಕು ಅಂತಂದ್ರೆ ಆ ಶರ್ಮಿಳನ್ನು ಸೈನ್ ಹಾಕ್ಬೇಕು ಅಂತ ಅನ್ಸುತ್ತೆ. ಅಲ್ಲ, ಈ ಪ್ರಾಪರ್ಟಿ ಯಾರ ಹೆಸರಲ್ಲಿದೆ, ಏನು ಎತ್ತ, ಇದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡಿಲ್ವಲ್ಲ. ಏನ್ ಮಾಡೋದು? ಸರಿ, ಅದು ಕರೆಕ್ಟ್. ಈ ಮನೆ ಪ್ರಾಪರ್ಟಿ ಇವ್ರ ಹೆಸರಲ್ಲಿ ಏನೇನಿದೆ ಎಲ್ಲಾನು ತಗೊಂಡು ಯಾರ ಹೆಸರಲ್ಲಿದೆ, ಯಾವ ರೀತಿ ಇವ್ರ ಹೆಸರಿಗೆ ಬಂತು, ಇದೆಲ್ಲ ಚೆಕ್ ಮಾಡಿಸ್ಬೇಕು. ಆಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಸೈನ್ ಹಾಕ್ಬೇಕು, ನನ್ನ ಹೆಸರಿಗಾಗ್ಬೇಕು ಅಂತ ಅಂತ. ಆ ಶರ್ಮಿಳಾ ಸ್ವಲ್ಪ ಕಿಲಾಡಿ ಇದ್ದಂಗಿದ್ದಾಳೆ. ಅವಳು ಅಲ್ಲಿ ಸ್ಟೇಷನ್ ಅಲ್ಲಿ ನೋಡಿದ್ನಲ್ಲ, ನನ್ ವಿರುದ್ಧನೇ ಸ್ವಲ್ಪ ಯಾಕೆ ಮದುವೆ ಮಾಡ್ಕೊಂಡ್ರಿ ಅನ್ನೋ ತರ ಮಾತಾಡ್ತಾ ಇದ್ಲು. ಇರ್ಲಿ, ಇವ್ರನ್ನೆಲ್ಲ ಬಗ್ಗಿಸ್ತಾಳಿಗೆ ಅವಳನ್ನ ಬಗ್ಸಕ್ಕಾಗಲ್ವಾ? ನೋಡೋಣ, ಬಗ್ಗಿಸ್ತೀನಿ, ಎಲ್ಲಾರನ್ನೂ ಬಗ್ಗಿಸ್ತೀನಿ. ಈ ಶೋಭಾ ಕೈಯಲ್ಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ.